ಬೆಳಗ್ಗೆ ಇರುತ್ತೆ, ಯಾರು ನೋಡ್ತಾ ಇದ್ದಾರೆ? ಎಷ್ಟು ಬೆಳಗ್ಗೆ? ಅಮ್ಮ see keeps baking. See? Look, Mama, look. Look mine also. See, it's fully flat and then Okay, keep it in your bag. Am I live? Can you check if I've come live? I don't think so. I'm live. Yes, I am live. Hi, everybody. Hi, Sridhar. Hi, Sham. Hi, Darsan. ಗುಡ್ ಮಾರ್ನಿಂಗ್. ಶ್ಯಾಮ್ ಇಲ್ಲಿ ಆಗಲೇ ಮಧ್ಯಾಹ್ನ 1 ಗಂಟೆ. ಹಾಯ್ ವಿನೋದ್, ಏನು ಸಮಾಚಾರ? ಶ್ರೀಧರ್, ಹೆಂಗಿದೆ ಎಲೆಕ್ಷನ್ದು ಗಲಾಟೆ ಬೆಂಗಳೂರಲ್ಲಿ? ಫುಲ್ ಪಾರ್ಟಿನಾ? ಹಾಯ್ ಅವಿನಾಶ್, ಐ ಆಮ್ ಸತೀಶ್, ಪಿ ಡಿ ಸತೀಶ್. ನೀವು ನನ್ನ ಪಿ ಡಿ ಅಂತ ಕರೀರಿ. ಹಾಯ್ ಶಿವ. ದೀಪಿಕಾ, ಗುಡ್ ಆಫ್ಟರ್ನೂನ್. ನಿಮ್ಮೊಬ್ರಿಗೆ ಕರೆಕ್ಟಾಗಿ ಗುಡ್ ಆಫ್ಟರ್ನೂನ್ ಆಗಿರೋದು. ಅಲ್ಲಿ ಬೆಳಗ್ಗೆ ಇಲ್ಲಿ ಆಗಲೇ ಮಧ್ಯಾಹ್ನ ಹೊಟ್ಟೆ ಹಸಿವ್ತಾ ಇದೆ. ನಮ್ಮ ಮನೆಯವರೆಲ್ಲ ಇದು ವಿಕ್ಟೋರಿಯಾ ಮಾರ್ಕೆಟ್ ಅಂತ, ನಮ್ಮ ಸಿಟಿ ಮಾರ್ಕೆಟ್ ಥರ ಇದು. ಇಲ್ಲಿ ಊಟ ತಿಂಡಿ ಇತ್ಯಾದಿ ಎಲ್ಲ ಸಿಗುತ್ತೆ. ಶಾಪಿಂಗ್ ಮಾಡೋಕ್ಕೆ, ಸವನಿಯರ್ ತೊಗೊಳಕ್ಕೆ ಎಲ್ಲ ಒಳ್ಳೆ ಜಾಗ ಅಂತ ಬಂದು ಅವ್ರು ಶಾಪಿಂಗ್ ಮಾಡೋದು ತಡ್ಕೊಳಕ್ಕಾಗ್ದಿರ ಒಂದು ಕಡೆ ಕೂತಿದ್ದೀನಿ. ಶ್ರೀಧರ್, ಗೊತ್ತಾಯ್ತು, ಮೋದಿದೇ ಅಲೆ ಫುಲ್ಲು ಸುನಾಮಿ ಗಿನಾಮಿ ಅಂತ. ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ. ಎದುರುಗಡೆ ಒಂದು ಅಂಗಡಿ ಇದೆ, ಒಳ್ಳೆ ಟೈಮ್ ಪಾಸ್ ಆಗ್ತದೆ ನನಗೆ ಆ ಅಂಗಡಿ ನೋಡ್ಕೊಂಡು. ಸ್ವಚ್ಛ ಭಾರತ್ ಕಂಪ್ಲೀಟೆಡ್. ಚಳಿ ಅಂದರೆ ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಗಾಳಿ ಬರುತ್ತೆ ಒಂದ್ಸಲ, ಮೂಳೆ ಗೀಳೆ ಎಲ್ಲ ಚಳಿ ಆಗ್ಬಿಡುತ್ತೆ. ಸ್ವಲ್ಪ ಬೆಚ್ಚಗಾಯ್ತು. ವಾಪಸ್ ಬರೋದು 30ನೇ ತಾರೀಕು. ಹಾಯ್ ದರ್ಶನ್, ನಮಸ್ಕಾರ ನಿಮಗೂ. ಇಲ್ಲಿ ಎದುರುಗಡೆ ಅಂಗಡಿ ಇದೆಯಲ್ಲ, ಆ ಅಂಗಡಿಲಿ ಏನೇ ತಗೊಳ್ಳಿ $10, ಏನೇ ತಗೊಳ್ಳಿ $10. ಅವನ ಹತ್ರ ಹೋಗ್ಬಿಟ್ಟು ಯಾರೋ ಕಳೆದೋಗ್ಬಿಟ್ಟವ್ರೆ ಮಾರ್ಕೆಟಲ್ಲಿ. ಅನೌನ್ಸ್ಮೆಂಟ್ ಎಲ್ಲ ಬರ್ತಾ ಇದೆ. ಅಬ್ಬಾ, ಹಾಂ, ಎದುರುಗಡೆ ಆಪ್ ರೇಟ್, ಚೀಪ್ ರೇಟ್ ಎಲ್ಲ. ಏನೇ ತಗೊಳ್ಳಿ $10. ಅಯ್ಯ, ಇಲ್ಲ ಶ್ರೀಧರ್, ಅಲ್ಲಿರೋರಿಗೆಲ್ಲ ಇಲ್ಲ, ಅನ್ಫಾರ್ಚುನೇಟ್ಲಿ. ನಮ್ಮ ಹಿಂದ್ಗಡೆ ಈ ಜಾಗ ಇದೆಯಲ್ಲ, ಇಲ್ಲಿ
ಫಾರ್ ಅ ಚೇಂಜ್ ಪ್ಯೂರ್ ವೆಜಿಟೇರಿಯನ್ ಊಟ ಸಿಗ್ತಾಯಿದೆ. ಅಂದರೆ ಫಿಶ್ ಆಯಿಲ್ ಬಳಸ್ದಿರಾ, ಎನಿಮಲ್ ಫ್ಯಾಟ್ ಬಳಸ್ದಿರಾ ಮಾಡಿರೋಂಥ ಅಡುಗೆ ಸಿಗ್ತಾಯಿದೆ. ಅದಕ್ಕೆ ಎಲ್ಲ ನಮ್ಮ ಮಂದಿ ಎಲ್ಲ ಇಲ್ಲೇ ಕೂತಿದ್ದಾರೆ, ನಾವು ಕಾಯ್ತಾ ಇದ್ದೀವಿ. ಓ ಭಟ್ರೆ, ಗ್ಯಾರಂಟಿ ಬರ್ತೀನಿ ನಾನು. 30ನೇ ತಾರೀಕು ಬೆಂಗಳೂರಲ್ಲಿ ಲ್ಯಾಂಡ್ ಆಗ್ತೀನಿ. 31ನೇ ತಾರೀಕಿಂದ ಫುಲ್ ಫ್ರೀ. ಒಂದು ಮುಹೂರ್ತಕ್ಕೆ ಮುಂಚೆ ಒಂದು ಸಿಟಿಗೆ ಹಾಕೋಬಿಡೋಣ. ನನಗಂತೂ ಏನೋ ಮಸಾಲೆ ದೋಸೆ, ಸಾಂಬಾರು, ಡಿಪ್ಪು, ವಡೆ, ಆಮೇಲೆ ಖಾರವಾಗಿರೋ ಒಂದು ಬಿರಿಯಾನಿ ರೈಸು ಇದೆಲ್ಲ ತಿನ್ಬೇಕಂತ ಬಹಳ ಬೈಕೆ ಆಗ್ತಾಯಿದೆ. ಒಂದು ತಿಂಗಳಾಗ್ಬಿಡ್ತಲ್ಲ, ಎಲ್ಲ ಮಿಸ್ ಮಾಡ್ತಿದ್ದೀವಿ. ಮನೆಯಿಂದ ತಂದ ಅಡುಗೆ ಎಲ್ಲ ಖಾಲಿ ಆಗೋಯ್ತು. ಈ ಧರ್ಮಶ್ರೀ ಅವ್ರು ಮಾಡಿಕೊಟ್ಟ ಎಲ್ಲ ಗೊಜ್ಜು ಅವಲಕ್ಕಿ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಇವಾಗ ಬರೀ ಬ್ರೆಡ್ ಬನ್ನು ಅಸಹ್ಯ ತಿನ್ಕೊಂಡಿದ್ದೀವಿ. ಏನು ಈ ಅಂಗಡಿಗೆ ಎದುರುಗಡೆ ಇರೋ ಅಂಗಡಿ ಒಂದರಲ್ಲೇ ಜನ ಇರೋದು, ಯಾವ ಅಂಗಡಿಲೂ ಜನ ಇಲ್ಲ. ಇಲ್ಲೂ ಖಾಲಿ ಹೊಡಿತಾ ಇದ್ದಾರೆ ಇವರು ಅಂಕಲ್ಲು. ಅಲ್ಲೂ ಎಲ್ಲ ನೋಡಿ ಎಲ್ಲ ಖಾಲಿ ಹೊಡಿತಾರೆ. ಈ ಅಂಗಡಿ ಅಂತೂ ಫುಲ್ ಖಾಲಿ. ಅವನ ಅಂಗಡಿ ಅವನು ಇಲ್ಲ. ಅಂಗಡಿ ಅವನ ಚೇರು ಮತ್ತು ನೀರು ಬಾಟ್ಲು ಮಾತ್ರ ಕಳಿಸ್ತಾ ಇದೆ. ಅಂಗಡಿ ಅವನು ಕೂಡ ಇಲ್ಲ. ಇದೊಂದು ಅಂಗಡಿಯಲ್ಲಿ ಮಾತ್ರ ಅವಾಗಿಂದ ಬರ್ತಾ ಇದ್ದಾರೆ ಜನ, ಬರ್ತಾ ಇದ್ದಾರೆ. ಹಾಂ, ನಿಮಗೆಲ್ಲ ಹೊಟ್ಟೆ ಉರ್ಸೋಕ್ಕೆ ಅಂತ ನಾನು ಇವಾಗ ಐಸ್ ಕ್ರೀಮ್ ತಿಂತಾಯಿದ್ದೀನಿ ಈ ಚಳಿನಲ್ಲಿ. ಚಳಿಗೆ ಒಂಥರ ಚೆನ್ನಾಗಿದೆ ನೋಡಿ. ಇವಾಗ ಮ್ಯಾಜಿಕ್ಕು ಬರೀ ಇದೆ. ಈ ಪ್ರಾಡಕ್ಟ್ ಥರ ಕಾಕ್ರಿ ಬೇಕ್ರಿ ಎಲ್ಲ ಸಿಗುತ್ತಿಲ್ಲಿ. ವಾಪಸ್ ಮತ್ತೆ ಅದೇ ಶೇಪ್ ಆಗುತ್ತೆ ನೋಡಿ. ಹಿಂಗಿದೆ ಮ್ಯಾಜಿಕ್. ಮತ್ತೆ ಇವಾಗ ಹಿಂಗೆ ಶೋ ಮಾಡ್ಬೋದು. ಹಿಂಗೆ ತಿಂತ ಕೂತಿರೋದು. ಅವಾಗ ಎದುರುಗಡೆ ಯಾರು ನಿಮಗೆ ಗೊತ್ತಿರೋರು ಬಂದರೆ ಅವ್ರನ್ನ ಎದುರಿಸೋಕ್ಕೆ ಅಂತ ಹಿಂಗೆ ಬಿಸಾಕ್ಬೋದು. ಇನ್ನು ನಮ್ಮ ಮನೆ ಬರೋರು, ನಮ್ಮ ಮನೆಯವರು ಎಲ್ಲೋ ಕಳೆದೋಗ್ಬಿಟ್ಟವ್ರ, ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಹೊಟ್ಟೆ ಇವಾಗ ಹಸಿವಕ್ಕೆ ಬೇರೆ ಶುರುವಾಯಿತು. ಅಲ್ಲಿ ಹೋಗ್ಬಿಟ್ಟು ಅದು ಎಷ್ಟು ಅಂತ ನೋಡ್ಕೊಬರೋಣ ಬನ್ನಿ. ಆ ಫ್ರೈಡ್ ರೈಸು ಇದು ಎಷ್ಟಂತ ನೋಡೋಣ. So it's $8.50 for the rice and pasta. Yes, One of them. Both of them. In one plate. Oh, nice. It's a vegetarian. Okay. Yeah, we are pure vegetarian, unfortunately. Okay, so how much is the quantity, please? How big will the serving be? Oh, that one. Oh, cool. Super. Done. I'm waiting for everybody. I will probably take 5. Sure. Okay? Yeah. Do you want now or later? Now, I'm waiting for my mother. She's gone to the fruit market. They come back when you tell us when. Yeah. Yeah. Thank you. ಒಂದು ಹಿಡಿ ಪಾಸ್ಟಾ, ಒಂದು ಹಿಡಿ ಅನ್ನಕ್ಕೆ $8.50. $1ಗೆ $50. 8 35, 8 350. 350 350 ಎಷ್ಟೇ? 850 ಅಂದರೆ 8 5s 35 ನೋ 350. ಹಾಂ, 375 ರೂಪಾಯಿ. ಪರವಾಗಿಲ್ಲ, ಏನಂತ ಕಷ್ಟ ಏನಿಲ್ಲ. ಲೈವೇ ದಂಟಿನ ಸೊಪ್ಪು ಎಲ್ಲೂ ಸಿಗಲ್ಲ, ಇಲ್ಲಿ ಒಂದೇ ಕಡೆ ಸಿಗೋದು. ಹೌದಾ? ತೊಗೊಂಬಂದೆ. ನೋಡಿ, ಎಲ್ಲೂ ಸಿಗಲ್ಲ ಅಂತ ನನ್ನ ಕಸಿನ್ ದಂಟಿನ ಸೊಪ್ಪು ತಂದಿದ್ದಾನೆ. ಹಾಂ, ಇದಿಷ್ಟಕ್ಕೆ ಎಷ್ಟ? ಯಾರು? ಇದಿಷ್ಟು ಲೈವ್ $2. $2. ಪರವಾಗಿಲ್ಲ. $200. ಹಾಂ, ಪರವಾಗಿಲ್ಲ. ಬೆಂಗಳೂರಲ್ಲೂ ಇದಿಷ್ಟು ದಂಟಿನ ಸೊಪ್ಪಿಗೆ $100 ಆಗುತ್ತಲ್ವಾ? ಇಲ್ಲ, $25 ಆಗತ್ತೆ. 25. ಪರವಾಗಿಲ್ಲ, ಆಸ್ಟ್ರೇಲಿಯಾದಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ.
ಹ್ಞೂ ಹೌದು. ನೋಡಿ ಇನ್ನೊಂದು ಇದೇ ಥರ ಸ್ಕ್ವೀಸಿ ಟಾಯ್, ಬಟ್ ಇದ್ರ ವಾಸನೆ ಮಾತ್ರ ಒಳ್ಳೆ ಚರಂಡಿ ವಾಸನೆ. ಇಲ್ಲ ಲೇ ಚಂದನ್ ಹೊರಟ್ಬಿಡ್ತೀವಿ, ಇನ್ನೇನು ಆಗಲ್ಲ ನನ್ನ ಕೈಲಿ, ಈ ಚಳಿ ತಡೆಯಕ್ಕಲ್ಲ. ನಿಂಗೆ ಗೊತ್ತಲ್ಲ ನಂಗೆ ಚಳಿ ಅಂದ್ರೆ ಆಗಲ್ಲ. ಅಪ್ಪ ಚಂದನ್ ಇಲ್ಲಿ ಯಾರೋ ಇಲ್ಲಿ ಒಬ್ರು ಇದಾರೆ, ನಿಂಗೆ ಹಲೋ ಹೇಳ್ತಾರೆ. ಚಂದನ್ ಇದನ್ನು ನೋಡ್ತಿದ್ರು. ನೋಡಿ ಇವನ ಹೆಸರು ಶರತ್ ಅಂತ. ಇವನಿಗೆ ಬೇಡ ಬೆಂಗಳೂರಲ್ಲಿ ಆರಾಮಾಗಿರೋ ಅಂದ್ರೆ ಬಂದಿಲ್ಲ, ಆಸ್ಟ್ರೇಲಿಯಾ ಚಳಿಲಿ ಒದ್ದಾಡ್ತಾ ಇದ್ದಾರೆ. 12 ವರ್ಷದಿಂದ ಇಲ್ಲೇ ಇದ್ದಾನೆ. ಮೆಲ್ಬೋರ್ನಿಗೆ ಹೋಗ್ಬೇಡ ಅಂತ ಲೇ ವಿನಯ್ 50 ರೂಪಾಯಿ ಕಣ ಆಸ್ಟ್ರೇಲಿಯನ್ ಡಾಲರು. ಹೆಂಗೆ ಆಕ್ಸೆಂಟ್ ಶಿಲ್ಪ. My acting is very good. ಲೇ 40 ರೂಪಾಯಿ ಅಲ್ಲ, ಆಸ್ಟ್ರೇಲಿಯನ್ ಡಾಲರ್ 40 ರೂಪಾಯಿ, 50 ರೂಪಾಯಿ ಕಣ್ರಪ್ಪ. 50 ನಾನು ತಗೊಂಡಿದ್ದೆ 51 ರೂಪಾಯಿಗೆ. ಚಂದನ್ ನಿನಗೆ ಡೌಟೇಶಿ ಅಂತೆ. ರಾಮ ಥ್ಯಾಂಕ್ಸ್ ಶಿಲ್ಪ. ವಿಡಿಯೋ ಅಲ್ಲ ಕಡೆ ಲೈವೇ, ಫೇಸ್ಬುಕ್ ಲೈವು. ಸರಿ ಬಂದ್ರು ಎಲ್ಲ, ಈಗ ಹೋಗ್ಬಿಟ್ಟು ಉಣ್ಣೋಣ. ಊಟ ತಗೊಂಬಂದು. ಯಾವ ಫೋಟೋ? ಚಂದನ್ ನೋಡ್ತಿದ್ದೆ ನೋಡಿ, ಮೆಸೇಜ್ ಮಾಡಿದ್ದಾನೆ. ಡೌಟೇಶಿ ಯಾರು? ಅವಳೆ. ಯಾಕೆ? ಅದೇ ಲೆಕ್ಕ ಹೇಳಿದೀಗ. ಸರಿ ಎಲ್ಲ ಬಂದಿದ್ದಾರೆ. ನಾವು ಇವಾಗ 35 ಅದನ್ನೇ ಹೇಳಿದ್ದು. 350 + 25 is 375 rupees ಒಂದು ಪ್ಲೇಟಲ್ಲಿ. ಒಂದು ಹಿಡಿ ಏನೋ ಪಾಸ್ಟಾ, ಒಂದು ಹಿಡಿ ಅನ್ನ. ಓಕೆನಾ ನಿಂಗೆ? ಚೆನ್ನಾಗಿದೆ ಅದು. ಒಂದು 4 ಪ್ಲೇಟ್ ತೊಗೊಳ್ಳೋಣ, ಬೇಕಂದ್ರೆ ಇನ್ನೊಂದು ಪ್ಲೇಟ್ ತೊಗೊ. ಜಯ ವೆಜಿಟೇರಿಯನ್ ರೈಸ್ ಇದೆ. ಓ ಶೋ ಸಾರಿ ವಿನಯ್, ಹೌದು. ಪಿಜ್ಜಾ ಇಲ್ಲ ನಮ್ಮ 8 5 40. ಯು ಪೀಪಲ್ಸ್ ಐ ಟೆಲ್ ಯು 40 ಅಂದರೆ 425 ರೂಪಾಯಿ. ಸಾರಿ ನಾವು ಮ್ಯಾಥ್ಸಲ್ಲಿ ತುಂಬ ವೀಕು. ಹೋಗಿ ಆ ಕಡೆ. ಓ ಐ ಡಿಂಟ್ ಸಾರಿ. ಅಪ್ಪ ಸಾರಿ, ಕ್ಷಮಿಸಿ, ನಾವು ಮ್ಯಾಥ್ಸಲ್ಲಿ ತುಂಬ ವೀಕು. ಹಾಯ್ ಮಂಜುನಾಥ್ ಜೈನ್. ಎಲ್ಲ ಮರ್ತೋಗಿಲ್ಲ ಶಿಲ್ಪ, ಬರೀ ಮ್ಯಾಥ್ಸ್ ಮಾತ್ರ ಮಲ್ತಿರೋದು. ಸರಿ ಓಕೆ, ಇವಾಗ ಹೋಗ್ಬಿಟ್ಟು ಊಟ ನೋಡಿ, ಕೋತಿ ಮುಂಡೆದ್ ನೋಡಿ ಇಲ್ಲಿ. ಸರಿ ಬಾಯ್, ಸಿಗೋಣ. 30ನೇ ತಾರೀಕು ಬೆಂಗಳೂರು ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಆದರೆ ಇನ್ನೊಂದ್ಸಲ ಲೈವ್ ಬರ್ತೀನಿ. ಈ ಥರ ಫ್ರೀ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಾಯ್ ಶಿಲ್ಪ, ಬಾಯ್ ಎವ್ರಿ ಬಾಡಿ. ಸರಿ ಬಾಯ್.